ನಮಸ್ಕಾರ ಅಂತ ಮಸ್ ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆಟೋ ರಿಕ್ಷಾ ಹತ್ಕೊಂಡು ಆಟೋದಲ್ಲಿ ಮಂಡ್ಯ ಪಕ್ಕದಲ್ಲಿರುವ ಸಾತ್ನೂರಲ್ಲಿ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ ನೋಡಿ. ಆಟೋದ ಜೋಸ್ ನೋಡ್ಬಿಟ್ಟು ನಾನಂತೂ ಕಲ್ದೋದೆ ಗುರು. ಅವ್ರು ಆಡೋ ಸಾಂಗ್ಗಳಿಗಂತೂ ನಾನಂತೂ ಕೇಳಿ ಕಿವಿ ತಂಪಾಗ ಮಂಡ್ಯ ಜಗಂದು ಮುತ್ತಿನ ಚೆಂಡು ನಾನು ನಿಮ್ಮೂರ ಬಂದು ಇಲ್ಲಿ ಮನೆಯೋಡ ಎಂದು ಅರಿಯುವ ಕಾವೇರಿಯು ರೈತರ ತಾಯ್ನಾಡಿದು ಕಬ್ಬಿನಲ್ಲಿ ಸಕ್ಕರೆ ನಮ್ಮ ನಿಮ್ಮ ಅಕ್ಕರಿ ಸೇರಿ ಹೋರಾಡುವ ಆಟೋ ರಿಕ್ಷಾನ ಜೊತೆ ಎಂಜಾಯ್ ಮಾಡ್ಕೊಂಡು ನಾವು ಮಹದೇಶ್ವರನ ಸನ್ನಿಧಿಗೆ ಬಂದು ನೋಡಿ. ಭಗವಂತ ಎಲ್ಲೇ ಇದ್ರೂ ನಮ್ಮನ್ನ ಕರೆಸ್ಕೋಬೇಕು ಅಂದರೆ ತಾನೇ ಕರೆಸ್ಕೊತಾನೆ. ಅದಕ್ಕೆ ಇದೇ ಒಂದು ಸಾಕ್ಷಿ. ಅಲ್ಲೇ ಮಲೆ ಮಹದೇಶ್ವರನ ದೇವಸ್ಥಾನಕ್ಕೆ ಹೊರಟು ನೋಡಿ, ಎಷ್ಟು ಚೆಂದ ಕಾಣ್ತಾ ಐತೆ ಅಂದರೆ ಮಸ್ತಾಗಿದೆ ಗುರು. ಇವತ್ತು ನಾವು ಏನಕ್ಕೆ ಮಹದೇಶ್ವರನ ಸನ್ನಿಧಿಗೆ ಹೋಗಿದ್ವಿ ಅಂದರೆ ಒಂದು ಸ್ವಲ್ಪ ಎಕ್ಸಾಮ್ ಹತ್ರ ಬಂತಲ್ಲ, ಭಗವಂತ ಹೆಂಗಿದ್ರು ಈ ಸೆಮ್ಮು ಪಾಸ್ ಮಾಡಪ್ಪ ಭಗವಂತ ಅಂದ್ಬಿಟ್ಟು ಮಹದೇಶ್ವರನಿಗೆ ಒಂದು ಸ್ವಲ್ಪ ಲೆಟ್ರ್ ಕೊಡೋಕ್ಕೆ ಅಂದ್ಬಿಟ್ಟು ಹೋಗಿದ್ವಿ. ಭಗವಂತ ನಿಶಬ್ದವಾಗಿ ಕೂತ್ಬಿಟ್ಟು ನಂದೇನಿಲ್ಲ ಕಂದ, ನಿಂದೇ ಎಲ್ಲ, ನೀನು ಏನು ಶ್ರಮ ಪಡ್ತೀಯ ಅದಕ್ಕೆ ನಿನಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತೂ ಗುರು. ಅದಕ್ಕೆ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗಿರ್ತೀವಿ ಅಂದರೆ ಪಕ್ಕದಲ್ಲಿರುವ ಗೋಶಾಲೆಗೆ ಹೊರಟ್ವಿ ನೋಡಿ. ಗೋಶಾಲೆ ನೋಡಿಬಿಟ್ಟು ನಾನಂತೂ ಫುಲ್ ಖುಷಿಯಾಗ್ಬಿಟ್ಟೆ. ಮುಕ್ಕೋಟಿ ದೇವರುಳ್ಳ ಪುಣ್ಯಕೋಟಿಯ ನೋಡಿಬಿಟ್ಟು ನಾನು ದೇವರೇ ಪ್ರತ್ಯಕ್ಷ ಆಯಿತು ಅಂದ್ಬಿಟ್ಟು ಅಂದ್ಕೊಂಡು ಮುಂದೆ ಹೊರಟೆ. ಅದರ ಮುಂದೆ ಹೋಗ್ಬೇಕಾದ್ರೆ ಅದರ ಸಗಣಿಯ ಒಂದು ಮಹತ್ವವನ್ನು ನನಗೆ ಕಿವಿಗೆ ರಪ್ ಅಂತ ಬಡಿತು. ಆ ಸಗಣಿಯನ್ನು ಇಟ್ಟರೆ ನಾನು ಭರಣಿಯಾದೆ, ಸುಟ್ಟರೆ ನಾನು ವಿಭೂತಿಯಾದೆ, ಎಲೆ ಮಾನವ ನೀನು ಏನಾದೆ ಅಂದ್ಬಿಟ್ಟು ನನಗಂತೂ ಕಿವಿಗೆ ರಪ್ ಅಂತ ಬಡಿತು. ಹಾಗೆ ಮುಂದೆ ಇದ್ದ ಎಮ್ಮೆಗಳನ್ನೆಲ್ಲ ನೋಡ್ಬಿಟ್ಟು ಎಮ್ಮೆಗಳೆಲ್ಲ ನಂತರನೇ ಬಂದಿದ್ದಾವೆಲ್ಲ ಅಂದ್ಬಿಟ್ಟು ನಮ್ಮನ್ನೇ ನೋಡ್ತಿದ್ವು ನೋಡಿ. ಜನಕ್ಕೆ ಅವನ ಒಬ್ಬನೇ ಗಂಡ ಅಲ್ಲ ಇದನ್ನು ನೋಡು. ನಮ್ಮ ಸೀರೆ ಎಕ್ಸ್ಪ್ಲೇನ್ ಮಾಡೋದು ನೋಡ್ಬಿಟ್ಟು ನಾತು ನಕ್ಕಿ ಸಾಕೈತೋ ಗುರು. ಇವತ್ತಿನ ಕತೆ ಇಷ್ಟೇ ಗುರು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ.